ಓಂ ಚಕ್ಷುರಾದಿವತ್ತು ತತ್ ಸಹಶಿಷ್ಟ್ಯಾದಿಭ್ಯ ಅಂತ 2ನೇ ಅಧ್ಯಾಯದ 4ನೇ ಪಾದದ 11ನೇ ಸೂತ್ರ. ಚಕ್ಷುರಾದ್ಯಧಿಕರಣ ಅಂತ ಆ ಅಧಿಕರಣಕ್ಕೆ ಹೇಳ್ತಾರೆ. ಅದು 7ನೇ ಅಧಿಕರಣ. ಅದು ಆಚಾರ್ಯರು ಅಣುಭಾಷ್ಯದಲ್ಲಿ ಮುಖ್ಯ ಪ್ರಾಣ ವಿಷಯ ಸರ್ವಂ ಸವಿಷ್ಣೋರ್ ವಶಕ ಸದಾ ಅಂತ ಈ ಅಧಿಕರಣದ ಸಾರವನ್ನು ಸಂಗ್ರಹಿಸಿದ್ದಾರೆ. 91 ಗದ್ಯ ಭಾಗದಲ್ಲಿ ಅದರ ಹಿನ್ನೆಲೆ ಹೇಳಿದರು. 92ನೇ ಗದ್ಯ ಭಾಗದಲ್ಲಿ ಅದರ ತಾತ್ಪರ್ಯ ಏನು ಅಂತ ಹೇಳಿದರು. 91ನೇ ಗದ್ಯ ಭಾಗದಲ್ಲಿ ಏನು ಪ್ರಶ್ನೆ ಇದೆ, ಹಿನ್ನೆಲೆ ಅಂದರೆ ಏನು ಪ್ರಶ್ನೆ ಅಂತ ಅನ್ನೋದನ್ನು ರಾಘವೇಂದ್ರ ತಿಳಿಸಿದ್ದಾರೆ. ಮುಂದೆ ಉತ್ತರ ಏನು ಅಂತ ಅನ್ನೋದನ್ನು 92ರಲ್ಲಿ ತಿಳಿಸಿದ್ದಾರೆ. ಮುಂದೆ 93ರಲ್ಲಿ ಆ 2ನೇ ಸೂತ್ರದಲ್ಲಿ ಬಂದಿರುವಂಥ ಆ ಅಧಿಕರಣದ ಇನ್ನೊಂದು ಸೂತ್ರ, ಮುಂದಿನ ಸೂತ್ರ ಅಕರಣತ್ವಾಚ ನದೋಷಸ್ತಥಾ ಹಿ ದರ್ಶಯತಿ, ಅದನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ತಥಾಚ ಚಕ್ಷುರಾದಿರಿವ ಮುಖ್ಯ ಪ್ರಾಣಸ್ಯಾಪಿ ಈಶವಶತ್ವೇ ಅವಾಂತರೇಶ್ವರತ್ವಮಪಿ ನ ಸ್ಯಾತ್ ತದ್ದುದೇವ ಇತಿ ಶಂಕಾವಿಲಾಸಾಯ. ಇದನ್ನ ನಾವೀಗ ನೋಡ್ಬೇಕಾಗಿದೆ. ಇಲ್ಲಿ ಮುಖ್ಯ ಪ್ರಾಣ ವಶೇ ಸರ್ವಂ ಎಂಬಲ್ಲಿ ಮುಖ್ಯ ಪ್ರಾಣ ಅಂತ ಶಬ್ದ ಪ್ರಯೋಗ ಮಾಡಿದಾರಲ್ಲ ಆಚಾರ್ಯರು. ಹಾಗೆ ಮುಖ್ಯ ಪ್ರಾಣ ಅಂತ ಶಬ್ದವನ್ನು ಯಾಕೆ ಪ್ರಯೋಗಿಸಿದ್ದಾರೆ ಅಂದ್ರೆ ಅಲ್ಲೊಂದು ಯುಕ್ತಿಯನ್ನು ಸೂಚಿಸಬೇಕಾಗಿದೆ ಆಚಾರ್ಯರಿಗೆ. ಅದೇನು ಯುಕ್ತಿ ಅಂದ್ರೆ ಅಕರಣತ್ವ ರೂಪ ಯುಕ್ತಿ. ಮುಖ್ಯ ಪ್ರಾಣ ಎಲ್ಲ ಇಂದ್ರಿಯಗಳಿಗೂ ಅಧಿಪತಿ ಅಷ್ಟೇ ಹೊರತು ಸ್ವಯಂ ಅವನು ಕರಣ ಅಲ್ಲ, ಇಂದ್ರಿಯ ಅಲ್ಲ ಅವನು ಎಂಬ ಯುಕ್ತಿಯನ್ನು ತೋರಿಸಬೇಕಾಗಿದೆ. ಈ ಯುಕ್ತಿಯನ್ನು ತೋರಿಸುವುದಕ್ಕಾಗಿ ಮುಖ್ಯ ಪ್ರಾಣ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದು ಪ್ರಶ್ನೆ ಏನು, ಬಂದಿರುವ ಪ್ರಶ್ನೆ ಏನು, ಯಾವ ಶಂಕೆಯನ್ನು ಇಲ್ಲಿ ಪರಿಹರಿಸಿಕೊಳ್ಬೇಕಾಗಿದೆ ಅಂದ್ರೆ ಈ ಚಕ್ಷುರಾದಿ ಇಂದ್ರಿಯಗಳಂತೆ ಮುಖ್ಯ ಪ್ರಾಣನು ಕೂಡ ಭಗವಂತನ ಅಧೀನ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾಗ್ಬಿಟ್ರೆ ಅವನು ಅವಾಂತರೇಶ್ವರ ಆಗೋದು ಹೇಗೆ? ಚಕ್ಷುರಾದಿಗಳಂತೆ ಅವನು ಕೂಡ ಭಗವಂತನ ಅಧೀನ ಅಷ್ಟೇ. ನೀವು ಹೇಳಿದ್ರಿ ಭಗವಂತನ ಬಳಿಕ ಭಗವಂತ ಮುಖ್ಯ ಈಶ್ವರ, ಅದಾದ ಬಳಿಕದ ಈಶ್ವರತ್ವ ಇರುವುದು ಮುಖ್ಯ ಪ್ರಾಣನಿಗೆ, ಆದ್ರಿಂದ ಅವನು ಅವಾಂತರ ಈಶ್ವರ ಅಂತ ಹೇಳ್ತಾ ಇದ್ದೀರಿ. ಅವಾಂತರ ಈಶ್ವರತ್ವ ಅದು ಅವನಿಗೆ ಬರೋದು ಹೇಗೆ? ಯಾಕೆಂದ್ರೆ ಉಳಿದ ಇಂದ್ರಿಯಗಳಂತೆ ಅವನು ಭಗವಂತನ ಅಧೀನ ಆಗಿಬಿಟ್ರೆ ಆ ಇಂದ್ರಿಯಗಳಿಗೆ ಸಮಾನನಾದ್ನಲ್ಲ ಅವನು. ಆದ್ರಿಂದ ಆ ಇಂದ್ರಿಯಗಳಿಗೂ ಮುಖ್ಯನಾಗಿ ಭಗವಂತನಿಗೆ ಅಧೀನನಾಗಿ ಅವನು ಅವಾಂತರೇಶ್ವರ ಅಂತ ನೀವು ಹೇಳುವುದು ಹೇಗೆ? ಅದು ಸರಿಯಾಗಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ತಿತ್ತು. ಇತಿ ಶಂಕಾ ವಿದಾಸಾಯ, ಈ ಒಂದು ಶಂಕೆಯನ್ನು ಪರಿಹರಿಸಲಿಕ್ಕಾಗಿ ಮುಖ್ಯ ಪ್ರಾಣ ಅಂತ ಶಬ್ದ ಪ್ರಯೋಗಿಸಿದ್ದಾರೆ. ಚಕ್ಷುರಾದೇರಿವ ವಾಕ್ಯದ ಅರ್ಥ ಚಕ್ಷುರಾದೇರಿವ, ಚಕ್ಷುರಾದಿಗಳಂತೆ ಮುಖ್ಯ ಪ್ರಾಣಸ್ಯಾಪಿ ಈಶವಶತ್ವೇ, ಅವನು ಕೂಡ ಭಗವಂತನ ಅಧೀನನಾಗಿದ್ದಾನೆ ಅಂತ ಆದರೆ ಅವಾಂತರ ಈಶ್ವರತ್ವಪಿ ನ ಸ್ಯಾತ್ ತಸ್ಯ, ಆ ಮುಖ್ಯ ಪ್ರಾಣನಿಗೆ ಅಂತ ಅಲ್ಲಿ ಅಧ್ಯಾಹತ ಮಾಡ್ಕೋಬೇಕು. ಆ ಮುಖ್ಯ ಪ್ರಾಣನಿಗೆ ಅವಾಂತರೇಶ್ವರತ್ವವು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ತದ್ವದೇವ, ಚಕ್ಷುರಾದಿಗಳಿಗೆ ಏನಾದರೂ ಅವಾಂತರೇಶ್ವರತ್ವ ಇದೆಯಾ? ಅವುಗಳನ್ಯಾರು ಉಳಿದೆಲ್ಲ ಅನೇಕ ಇಂದ್ರಿಯಗಳಿಗೆ ಈಶ್ವರ ಅಂತ ಏನು ಹೇಳೋದಿಲ್ಲ. ಅವೆಲ್ಲ ಕೇವಲ ಭಗವಂತನ ಅಧೀನ ಅಷ್ಟೇ. ಭಗವಂತನ ಬಳಿಕದ ಈಶ್ವರತ್ವ ಅವುಗಳಿಗೇನು ಬಂದಿಲ್ಲ. ಹಾಗೆ ಚಕ್ಷುರಾದಿಗಳಿಗೆ ಅವಾಂತರೇಶ್ವರತ್ವ ಹೇಗಿಲ್ವೋ ಹಾಗೆ ಮುಖ್ಯ ಪ್ರಾಣನಿಗೂ ಕೂಡ ಅವಾಂತರೇಶ್ವರತ್ವ ಅಂತ ಅನ್ನೋದು ಇಲ್ಲ ಅಂತ ಆಗ್ಬೇಕಾಗಿತ್ತು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಒಂದು ಯುಕ್ತಿಯನ್ನು ಸೂಚಿಸಬೇಕಾಗಿದೆ. ಅದೇನು ಯುಕ್ತಿ ಅಂದ್ರೆ ಅಕರಣತ್ವ ಅನ್ನೋದೇ ಯುಕ್ತಿ. ಚಕ್ಷುರಾದಿ ಇಂದ್ರಿಯಗಳು ಕರಣಗಳಾಗಿವೆ. ಚಕ್ಷುಸ್ಸು, ಶ್ರೋತ್ರ, ಘ್ರಾಣ, ರಸನ, ತ್ವಕ್ ಮೊದಲಾದೆಲ್ಲವೂ ಕೂಡ ಇಂದ್ರಿಯಗಳೇ ಆಗಿವೆ. ಇಂದ್ರಿಯಗಳ ಗುಂಪಿನಲ್ಲಿ ಸೇರಿದವು. ಆದ್ರಿಂದ ಅವಕ್ಕೆಲ್ಲದಕ್ಕೂ ಕೂಡ ಭಗವಂತನ ಅಧೀನತ್ವ ಮಾತ್ರ ಹೊರತು ಈಶ್ವರತ್ವ ಅವುಗಳಿಗಿಲ್ಲ, ಅವಾಂತರೇಶ್ವರತ್ವ ಅವುಗಳಿಗಿಲ್ಲ. ಅದು ಕಾರಣ. ಆದರೆ ಮುಖ್ಯ ಪ್ರಾಣ ಮಾತ್ರ ಇಂದ್ರಿಯ ಅಲ್ಲ, ಅವನು ಯಾವುದಕ್ಕೂ ಇಂದ್ರಿಯ ಅಲ್ಲ.
ಯಾವುದೇ ರೀತಿಯಾದ ಇಂದ್ರಿಯ ಅಲ್ಲ, ಇಂದ್ರಿಯದ ಅಧಿಪತಿ ಮಾತ್ರ. ಅದೆಲ್ಲ ಹಿಂದೆ ದ್ವಾದಶೈವ ಇಂದ್ರಿಯಾಣ್ಯಾಹು ಮುಖ್ಯ ಪ್ರಾಣ ಸ್ವನಿಂದ್ರಿಯಂ ಅಂತ ಹೀಗೆ ಆ ಪ್ರಮಾಣಗಳಲ್ಲಿ ಬಂದಿದೆ. ಮನೋಬುದ್ಧಿ ಸಹಾಯಾನಿ, ಒಟ್ಟು 12 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಹೀಗೆ ಮನಸ್ಸು ಬುದ್ಧಿ ಒಟ್ಟು 12 ಇಂದ್ರಿಯಗಳಿವೆ. ಆ ಮುಖ್ಯ ಪ್ರಾಣ ಮಾತ್ರ ಅವುಗಳಿಗೆ ನಿಯಂತ, ಅಷ್ಟು ಮಾತ್ರ. ಹೊರತು ಅವನು ಪ್ರಾಣೋ ಮುಖ್ಯ, ಇವರೆಲ್ಲರಿಗೂ ಅವನು ಮುಖ್ಯನಷ್ಟೇ. ಹೊರತು ಅವನು ಅನಿಂದ್ರಿಯ, ಇಂದ್ರಿಯ ಅಲ್ಲ ಅವನು ಅಂತ ಹಿಂದೆ ಬಂದಿದೆ. ಅದು ಮುಂದೂ ಬರೋದಿದೆ ಇಲ್ಲಿ. ಆ ಯುಕ್ತಿಯನ್ನು ಸೂಚಿಸ್ಲಿಕ್ಕೋಸ್ಕರ ಮುಖ್ಯ ಪ್ರಾಣ ಅಂತ ಹೇಳಿದ್ದಾರೆ. ಮುಖ್ಯ ಅವನು ಅಂತ ತೋರಿಸೋದು, ಉಳಿದವಳಿಗಿಂತ ಅವನು ಮುಖ್ಯ. ಇದು ನೋಡಿ, ಮುಖ್ಯ ಪ್ರಾಣ, ಮುಖ್ಯ ಅನ್ನೋ ಶಬ್ದದಿಂದ ಅವು ಎಲ್ಲದಕ್ಕಿಂತಲೂ ಮುಖ್ಯತ್ವವನ್ನು ತೋರಿಸಲಿಕ್ಕೋಸ್ಕರ ಮುಖ್ಯ ಪ್ರಾಣ ಅಂತ ಶಬ್ದ ಪ್ರಯೋಗಿಸಿದ್ದಾರೆ. ಅದು ಈ ಮುಂದೆ ಈ ಒಂದು ಅನುಮಾನ, ಈ ಒಂದು 2ನೇ ಶ್ರುತಿ ಏನಿದೆ, ಈ 2ನೇ ಸೂತ್ರ ಅಲ್ಲಿ ಕಾಣಿಸ್ತದೆ. ಅಕರಣತ್ವಾಚ್ಚ ನ ದೋಷಃ ತಥಾ ಹಿ ದರ್ಶಯತಿ. ಇದು 12ನೇ ಸೂತ್ರ, 2ನೇ ಅಧ್ಯಾಯದ 4ನೇ ಪಾದದ 12ನೇ ಸೂತ್ರ. ಅಲ್ಲಿ ಅವನು ಅಕರಣ, ಅವನು ಇಂದ್ರಿಯಾದಿಗಳಂತೆ ಕರಣ ಅಲ್ಲ ಅವನು ಅಂತನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಆ ಸೂತ್ರದಲ್ಲಿ ಇತರೇಷಾಂ ಪ್ರಾಣಾನಾಂ ಕರಣತ್ವಾತ್ ಮುಖ್ಯಸ್ಯ ಅಕರಣತ್ವಾತ್, ಇದು ಆ ಸೂತ್ರದ ಭಾಷ್ಯ. ಇತರ ಇಂದ್ರಿಯಗಳೆಲ್ಲವೂ ಕೂಡ ಅವು ಕರಣಗಳಲ್ಲ, ಅಲ್ಲ ಕರಣಗಳಾಗಿವೆ. ಮುಖ್ಯಸ್ಯ ಅಕರಣತ್ವಾತ್, ಆದರೆ ಮುಖ್ಯ ಪ್ರಾಣನಿಗೆ, ಮುಖ್ಯಸ್ಯ ಅಂದ್ರೆ ಮುಖ್ಯನಾದ ಮುಖ್ಯ ಪ್ರಾಣನಿಗೆ ಕರಣತ್ವ ಅನ್ನುವುದಿಲ್ಲ. ಮುಖ್ಯಸ್ಯ ಅಕರಣತ್ವಾತ್, ಈ ಒಂದು ವ್ಯತ್ಯಾಸ ಇರೋದ್ರಿಂದ ತಸ್ಯ ಅನ್ಯೇಭ್ಯ ಉತ್ತಮತ್ವಂ ಯುಜ್ಯತೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಕ್ತಮತ್ವಂ ಅಂತಾಗಿದೆ ಅಂತ ಕಾಣಿಸ್ತದೆ. ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕದಲ್ಲಿ ಉಕ್ತಮತ್ವಂ ಅಲ್ಲ, ಉತ್ತಮತ್ವಂ ಅಂತ ಅದಾಗಬೇಕು. ಹೀಗೆ ಉತ್ತಮತ್ವಂ ಯುಜ್ಯತೆ. ಮಾಂಡವ್ಯ ಶ್ರುತಿಯು ಕೂಡ ಹಾಗೆ ಹೇಳ್ತಾ ಇದೆ. ಆ ಮಾಂಡವ್ಯ ಶ್ರುತಿಯನ್ನೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಉತ್ತರಿಸಿದರು. ತಾನಿಹವಾ ಸರ್ವಾಣಿ ಕರಣಾನಿ ಅಥ ಪ್ರಾಣ ಏವ ಅಕರಣ. ಅವನು ಮಾತ್ರ ಕರಣನಲ್ಲ, ಇಂದ್ರಿಯನಲ್ಲ, ಅವನು ಇಂದ್ರಿಯಗಳ ಗುಂಪಿಗೆ ಸೇರಿದವನಲ್ಲ. ಆದ್ರಿಂದ ಅವನನ್ನ ನಾವು ಅವಾಂತರೇಶ್ವರ ಅಂತ ಹೇಳಿಕ್ಕೆ ತೊಂದರೆ ಇಲ್ಲ ಅಂತ ತಾತ್ಪರ್ಯ. ಈ ಸಂದರ್ಭದಲ್ಲಿ ಕಾಟಕೋಪನಿಷತ್ನಲ್ಲಿ ಬಂದಿರುವಂತಹ ಮಾತನ್ನು ಕೂಡ ಗಮನಿಸ್ಬೇಕು ನಾವು. ಆವಾಗ ವಿಷಯ ಎಲ್ಲ ಸ್ಪಷ್ಟ ಆಗ್ತದೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಕೂಡ ಅಂತ ಕೆಲವು ವಿಷಯ ಬಂದಿದೆ. ಇಂದ್ರಿಯೇಭ್ಯ ಪರ ಹ್ಯರ್ಥಾಹ ಅರ್ಥೇಭ್ಯಶ್ಚ ಪರಂ ಮನಃ. ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು, ಅವರಿಗಿಂತ ಮನೋಭಿಮಾನಿ ದೇವತೆಗಳು ದೊಡ್ಡವರು, ಮನೋಭಿಮಾನಿಗಿಂತ ಬುದ್ಧಿಭಿಮಾನಿ ದೇವತೆ ದೊಡ್ಡವಳು, ಅವಳಿಗಿಂತ ಮಹತ್ತತ್ವದ ಮತ್ತು ಆತ್ಮತತ್ವದ ಅಂದ್ರೆ ಜೀವದ ಅಭಿಮಾನಿಯಾದ ದೊಡ್ಡ ದೇವತೆ ದೊಡ್ಡವನು ಅಂತ ಬಂದಿದೆ ಅಲ್ಲಿ. ಮುಂದೆ ಲಕ್ಷ್ಮೀದೇವಿ, ಅವಳ ಬಳಿಕ ಪರಮಾತ್ಮ ಅಂತ ಅಲ್ಲಿರುವ ವಿಷಯ. ಇಂದ್ರಿಯಾಭಿಮಾನಿ ದೇವತೆಗಳು ಅಂದ್ರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯದ ಅಭಿಮಾನಿ ದೇವತೆಗಳು. ಚಂದ್ರ, ಸೋಮ, ವಿತ್ತಪ, ಸೂರ್ಯಾಪ್ಪಾಹ, ಅಗ್ನಿಶ್ವೀಂದ್ರೇಂದ್ರ ನಾಮಕಾಹ, ಯಮೋ ದಕ್ಷಶ್ಚೇಂದ್ರಿಯೇಷಾಹ. ಇವರೆಲ್ಲರೂ ಚಂದ್ರ, ಸೂರ್ಯ, ವಿತ್ತಪ ಅಂದ್ರೆ ಕುಬೇರ, ಸೂರ್ಯ, ಅಪ್ಪ ಅಂದ್ರೆ ವರುಣ, ಅಗ್ನಿ ಅಶ್ವಿನಿ ದೇವತೆಗಳು, ಇಂದ್ರ ಮತ್ತೆ ಇಂದ್ರನ ಮಕ್ಕಳು ಯಮ, ದಕ್ಷ, ಇವರೆಲ್ಲರೂ ಕೂಡ ಇಂದ್ರಿಯೇಶರು, ಅರ್ಥಾತ್ ಇಂದ್ರಿಯದ ಅಭಿಮಾನಿಗಳು. ಅವ್ರದ್ದು ಗುಂಪೇ ಬೇರೆ ಇದೆ. ಸ್ವಲ್ಪ ಒಂದು 2 ಕಕ್ಷಾದಲ್ಲಿ ವ್ಯತ್ಯಾಸ ಇರಬಹುದು ಅಷ್ಟೇ. ಇಂದ್ರ 8ನೇ ಕಕ್ಷಾದಲ್ಲಿದ್ದಾನೆ, ಉಳಿದವರೆಲ್ಲ 12, 18 ಈ ಕಕ್ಷಾದಲ್ಲೆಲ್ಲ ಇದ್ದಾರೆ. ಇಂದ್ರ ಆ ದೇವತೆಗಳ ರಾಜನಾದ್ರಿಂದ ಅವನನ್ನ ಇಂದ್ರಿಯ ಆದ್ರೂ ಅವನು 8ನೇ ಕಕ್ಷಾದಲ್ಲಿ ಬರ್ತಾನಷ್ಟೆ. ಕೈಯ ಅಭಿಮಾನಿ ಅವನು,
ಹಸ್ತದ ಅಭಿಮಾನಿ ಅಂತ ಹೇಳ್ತಾರೆ. ಮತ್ತು ಸ್ಥೂಲ ಮನಸ್ಸಿನ ಅಭಿಮಾನಿ ಅವನು. ಸೂಕ್ಷ್ಮ ಮನಸ್ಸಲ್ಲ, ಸ್ಥೂಲ ಮನಸ್ಸಿನ ಅಭಿಮಾನಿ. ಬ್ರಹ್ಮಸೂತ್ರ ಉಪನಿಷತ್ ಭಾಷ್ಯದಲ್ಲಿ ಮನಸ್ಥೂಲಂತು ವಾಸವಃ ಅಂತ ಹೇಳಿದ್ದಾರೆ. ಸ್ಥೂಲ ಮನಸ್ಸಿನ ಅಂದ್ರೆ ನಮ್ಮ ಹೊರ ಮನಸ್ಸು ಏನು ಕ್ರಿಯೆಗಳನ್ನು ಮಾಡ್ತದೆ, ಕೆಲಸಗಳನ್ನು ಮಾಡ್ಲಿಕ್ಕೆ ಬೇಕಾದ ಹೊರ ಮನಸ್ಸಿನ ಅಭಿಮಾನಿ ಅವನು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದಾದ್ಮೇಲೆ ಅರ್ಥಾಭಿಮಾನಿ ದೇವತೆಗಳು, ರೂಪರಸ ಗಂಧ ಸ್ಪರ್ಶ ಇತ್ಯಾದಿಗಳ ದೇವತೆಗಳಾದ ಸುಪರ್ಣಿ, ವಾರುಣಿ, ಪಾರ್ವತಿಯರ ಶ್ರೇಷ್ಠರು. ಅದಾದ ಬಳಿಕ ಮನೋಭಿಮಾನಿಗಳಾದ ಗರುಡಶೇಷ ರುದ್ರರು ಶ್ರೇಷ್ಠರು. ಮುಂದೆ ಬುದ್ಧಾಭಿಮಾನಿ ಸರಸ್ವತಿ ಭಾರತೀಯರು. ಅದಾದ ಬಳಿಕ ಆತ್ಮತತ್ವದ ಅಭಿಮಾನಿಯಾದ ಅಥವಾ ಮಹತ್ತತ್ವದ ಅಭಿಮಾನಿಯೂ ಆದ ಮುಖ್ಯ ಪ್ರಾಣ ಮತ್ತೆ ಬ್ರಹ್ಮರು ಶ್ರೇಷ್ಠರು. ಹೀಗಲ್ಲಿ ಬಂದಿರೋದು. ಆದ್ರಿಂದ ಮುಖ್ಯ ಪ್ರಾಣ ಇವರೆಲ್ಲರನ್ನೂ ಪ್ರೇರಿಸ್ತಾನಷ್ಟೇ. ವಿಷಯದ್ರವಣಾದೇಶಾಂ ಇಂದ್ರಿಯತ್ವ ಉದಾಹೃತಂ ತೇಷಾಂ ನಿಯಾಮಕ ಪ್ರಾಣ ಸ್ಥಿತ ಏವ ಅಖಿಲ ಪ್ರಭು ಅಂತ ಇಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಇದೇ ಅಧ್ಯಾಯದಲ್ಲೇ ಹಿಂದೆ ಮುಂದೆ ಮೊನ್ನೆ ಎಲ್ಲ ನಾವು ನೋಡಿರುವಂಥ ಶ್ಲೋಕಗಳು. ಅವೆಲ್ಲದಕ್ಕೂ ಅವನು ನಿಯಾಮಕ ಅಂತ ಇಷ್ಟೇ ಕೆಲಸ, ಅದರ ತಾತ್ಪರ್ಯ. ಹೊರತು ಆ ಗುಂಪಿನಲ್ಲೇ ಅವನು ಸೇರಿಲ್ಲ. ಆದ್ರಿಂದ ಈ ಉಳಿದೆಲ್ಲ ಇಂದ್ರಿಯಗಳಂತೆ ಅವನು ಭಗವಂತನಿಂದ ನಿಯಮನೇ ಆದ್ರೂ ಅವನು ಅವಾಂತರೇಶ್ವರ ಆಗ್ತಾನೆ. ಉಳಿದವ್ರು ಯಾರಿಗೂ ಅವಾಂತರೇಶ್ವರತ್ವ ಬರೋದಿಲ್ಲ. ಈ ವ್ಯತ್ಯಾಸಕ್ಕೇನೂ ಧಕ್ಕೆ ಇಲ್ಲ. ಯಾಕೆಂದ್ರೆ ಅವನು ಇಂದ್ರಿಯ ಗುಂಪಿನಲ್ಲೇ ಸೇರಲಿಲ್ಲ. ಆದ್ರಿಂದ ಪ್ರಾಣವು ಮುಖ್ಯ ಸ್ವನಿಂದ್ರಿಯಂ, ಅದು ಕೂಡ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಇದೇ ಅಧ್ಯಾಯದಲ್ಲಿ ಹಿಂದೆ ಮುಂದೆ ಬಂದಿದೆ. ಅವನು ಅನಿಂದ್ರಿಯ ಅವನು ಅಂತ ಬಂದಿದೆ. ಇಲ್ಲಿ ಕೂಡ ಈಗ ನಾವು ನೋಡ್ತಿರುವ ಮಾಂಡವ್ಯ ಶ್ರುತಿಯಲ್ಲೂ ಹಾಗೆ ಬಂದಿದೆ. ಪ್ರಾಣ ಏವ ಅಕರಣ, ಅವನು ಮಾತ್ರ ಈ ಇಂದ್ರಿಯನಲ್ಲ ಅಂತ ಅದರ ತಾತ್ಪರ್ಯ. ಇಂದ್ರಿಯದ ಗುಂಪಿನಲ್ಲೇ ಸೇರ್ಲಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಉಳಿದಾರು ಸಾಮಾನ್ಯ ಜೀವರಿಂದ ಅವನು ಪ್ರೇರಿಸಲ್ಪಡುವವನಲ್ಲ. ಮುಖ್ಯ ಪ್ರಾಣಸ್ಯ ಅಕಾರಣತ್ವ, ಅವನು ಇಂದ್ರಿಯದಲ್ಲಿ ಸೇರೇ ಇಲ್ಲ ಅಂತನೂ ಬಂದಿದೆಯಲ್ಲ. ಇಂದ್ರಿಯದಲ್ಲಿ ಸೇರಿಲ್ಲ ಅಂತ ಬರುವುದೇನಿದೆ ತಸ್ಯ ಅಕಾರಣತ್ವ ರೂಪಯುಕ್ತಿ. ಬೇರ್ಯಾರಿಂದಲೂ ಪ್ರೇರಿಸಲ್ಪಟ್ಟಿಲ್ಲ ಮತ್ತು ಅವನು ಇಂದ್ರಿಯ ಅಲ್ಲವೂ ಅಲ್ಲ. ಪ್ರಾಣವ ಮುಖ್ಯ ಸ್ವನಿಂದ್ರಿಯಂ ಅಂತ ಹಿಂದೆ ಇನ್ನೊಂದು ಕಡೆ ಬಂದಿದೆ, ಈಗ ನಾವು ನೋಡಿದ್ರಲ್ಲೇ. ಆದ್ರಿಂದ ಅವನು ಇಂದ್ರಿಯದಲ್ಲಿ ಸೇರ್ಲಿಲ್ಲ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ನಮ್ಮ ದೇಹದಲ್ಲಿ ಇರುವಂತಹ ಇಂದ್ರಿಯಗಳನ್ನೆಲ್ಲವನ್ನು ಕೂಡ ನಾವು ನಮಗೆ ಬೇಕಾದಾಗ ಚಕ್ಷುರಾದಿ ಇಂದ್ರಿಯಗಳನ್ನು ಉಪಯೋಗ ಮಾಡ್ಕೊಳ್ತೀವಿ. ಆ ಥರ ನಮ್ಮ ದೇಹದಲ್ಲಿ ಇದ್ರೂ ಕೂಡ ಮುಖ್ಯ ಪ್ರಾಣನನ್ನ ನಿಯಂತ್ರಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ರಿಂದ ಅಕಾರಣ ಅಂದ್ರೆ ಜೀವರಿಂದ ಆತ ಪ್ರೇರಿಸಲ್ಪಟ್ಟವನಲ್ಲ ಅಂತ ಹೀಗಲ್ಲಿ ವರ್ಣನೆ ಬಂದಿದೆ. ಮತ್ತೆ ಮುಂದೆ 18ನೇ ಸೂತ್ರ ಇದೆ, ತ ಇಂದ್ರಿಯಾಣಿ ತದ್ವ್ಯಪದೇಶಾದ ಅನ್ಯತ್ರ ಶ್ರೇಷ್ಠಾತ್ ಅಂತ 18ನೇ ಸೂತ್ರ. ಅಲ್ಲಿ ಮುಖ್ಯ ಪ್ರಾಣಮೃತೆ ಏವ ಇಂದ್ರಿಯಾಣಿ, ಇಂದ್ರಿಯಗಳು ಅಂದ್ರೆ ಮುಖ್ಯ ಪ್ರಾಣನ ಬಿಟ್ಟೆ ಉಳಿದ ಇಂದ್ರಿಯಗಳು ಅಂತ ಅರ್ಥ. ದ್ವಾದಶೈವ ಇಂದ್ರಿಯಾಣಿ ಆಹುವು ಅಂತ ಪೌತ್ರಾಯಣ ಶ್ರುತಿ ಇದೆ. ಆ ಪೌತ್ರಾಯಣ ಶ್ರುತಿಗೆ ಹೀಗರ್ಥ, 12 ಇಂದ್ರಿಯಗಳು ಒಟ್ಟು. ಮತ್ತು ಪ್ರಾಣವ ಮುಖ್ಯಸ್ತು ಅನಿಂದ್ರಿಯಂ, ಪ್ರಾಣ ಮಾತ್ರ ಇಂದ್ರಿಯನಲ್ಲ. ಯಾಕೆಂದ್ರೆ ಆ ಹರಿಯುವ ಇಂದ್ರಿಯಗಳಿಗೆ ಆತ ಅಧಿಪತಿ ಮಾತ್ರ ಅಂತ ಹೀಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೆ ತೇಷಾಂ ನಿಯಾಮಕ ಪ್ರಾಣ ಸ್ಥಿತಯೇವ ಅಖಿಲ ಪ್ರಭು ಅಂತ ಮತ್ತೊಂದು ಬೃಹತ್ ಸಂಹಿತಾದ ಮಾತಿದೆ. ಇಂದ್ರಿಯಗಳಿಗೆ ಅವನು ಅಧಿಪತಿಯೂ ಹೌದು. ಆದ್ರಿಂದ ಇಲ್ಲಿ ಅಕರಣ, ಅವನು ಕರಣನಲ್ಲ, ಮುಖ್ಯ ಪ್ರಾಣ ಕರಣನಲ್ಲ ಅಂತ ಇಲ್ಲೇನು ನಾವು ನೋಡ್ತಾ ಇದ್ದೀವಲ್ಲ. ಕರಣನಲ್ಲ ಅಂದ್ರೆ ಒಂದು ಆಯಾ ದೇಹದಲ್ಲಿರುವ ಜೀವನಿಂದ ಆತ ಪ್ರೇರ್ಯನಲ್ಲ ಅಂತ ಅರ್ಥ. ಈಗ ಅದು ನಾವು ಪ್ರಕೃತ ನೋಡ್ತಾ ಇರುವ ಸೂತ್ರದಲ್ಲಿ ಅದು ಬಂದಿರೋದು. ಇನ್ನೊಂದು ಆತ ಇಂದ್ರಿಯಗಳ ಗುಂಪಿಗೆ ಸೇರಿದವನಲ್ಲ ಅಂತ ಮತ್ತೊಂದು ಅರ್ಥ. ಈ 2ನೇ ಅಧ್ಯಾಯದ 4ನೇ ಪಾದ 12ನೇ ಸೂತ್ರ ಏನಿದೆ, ಅಕರಣತ್ವಾತ್ ನದೋಷಸ್ ತಥಾಹಿ ದರ್ಶಯತಿ ಅಂತ, ಅದಕ್ಕೆ ಹೀಗರ್ಥ. ಅಕರಣತ್ವಾತ್ ಮುಖ್ಯ ಪ್ರಾಣನು ಅಂತ ಅಧ್ಯಾಹರ್ಥ ಮಾಡ್ಕೋಬೇಕು.
ಅಕರಣತ್ವಾತ್ ಜೀವರೂಪನಾದ ಕರ್ತೃವಿನಿಂದ ಅವನು ಪ್ರೇರ್ಯನಲ್ಲ, ಪ್ರಯೋಜನ ಅಲ್ಲ. ಪರಮಾತ್ಮನಿಂದ ಮಾತ್ರ ಪ್ರೇರ್ಯ ಅಂತ ಅರ್ಥ. ನ ದೋಷ, ಇತರ ಇಂದ್ರಿಯಗಳಂತೆ ಅವನು ಅಮುಖ್ಯನಲ್ಲ. ಆ ಇತರ ಇಂದ್ರಿಯಗಳು ಅವಾಂತರ ಈಶ್ವರ ಅಲ್ಲ, ಆದ್ರಿಂದ ಮುಖ್ಯ ಪ್ರಾಣನೂ ಅವಾಂತರ ಈಶ್ವರ ಅಲ್ಲ ಅಂತ ಯಾರು ಆಕ್ಷೇಪ ಮಾಡ್ಲಿಕ್ಕೆ ಏನು ಕಾರಣ ಇಲ್ಲ. ಹಾಗೆ ಮಾಡ್ಲಿಕ್ಕೆ ಮಾರ್ಗ ಇಲ್ಲ. ಯಾಕಂದ್ರೆ ಉಳಿದ ಇಂದ್ರಿಯಗಳು ಆಯಾ ಜೀವರಿಂದ ಪ್ರೇರಿಸಲ್ಪಟ್ಟಿವೆ. ಈ ಮುಖ್ಯ ಪ್ರಾಣ ಮಾತ್ರ ಯಾರಿಂದಲೂ ಪ್ರೇರಿಸಲ್ಪಟ್ಟವನಲ್ಲ. ಹೀಗೊಂದು ವ್ಯತ್ಯಾಸ ಇದೆ. ಇದು ಅಕಾರಣತ್ವ ಅಂತ ಯುಕ್ತಿಯ ಅರ್ಥ ಇದು. ನಾನು ಆವಾಗ ಪಾಠ ಹೇಳುವಾಗ ಅಕಾರಣತ್ವ ಅಂತಂದ್ರೆ ಅವನು ಇಂದ್ರಿಯವೇ ಅಲ್ಲ ಅಂತ ಅನ್ನೋದನ್ನು ಹೇಳಿದೆ. ಅದು ಸರಿ, ಅದು ನಾನು ಹೆಚ್ಚು ಹೈಲೈಟ್ ಮಾಡ್ತಾ ಹೋದೆ. ಅದು ಸರಿ ಅಲ್ಲ ಅಂತಲ್ಲ. ಇಲ್ಲಿ ಬಂದಿರೋದು ಅಕಾರಣತ್ವ ಅಂತಂದ್ರೆ ಜೀವನಿಂದ ಪ್ರೇರ್ಯನಲ್ಲ, ಆದ್ರಿಂದ ಅದು ಇಲ್ಲಿ ಸ್ಪಷ್ಟವಾಗಿ ಬಂದಿರೋದು. ತಥಾ ಹಿ ದರ್ಶಯತಿ, ಉಳಿದ ಈ ಶ್ರುತಿ, ಮಾಂಡವ್ಯ ಶ್ರುತಿ ಉಳಿದ ಇಂದ್ರಿಯಗಳನ್ನು ಇಂದ್ರಿಯ ಎಂಬುದಾಗಿಯೂ ಪ್ರಾಣನನ್ನ ಇಂದ್ರಿಯ ಅಲ್ಲ ಎಂಬುದಾಗಿಯೂ ಸ್ಪಷ್ಟವಾಗಿ ದರ್ಶಯತಿ, ತೋರಿಸಿದೆ ಅಂತರ್ಥ. ಇತರೇಷಾಂ ಪ್ರಾಣಾನಾಂ ಕರಣತ್ವಾತ್ ಮುಖ್ಯ ಪ್ರಾಣಸ್ಯ ಅಕರಣತ್ವಾತ್. ಕರಣಗಳು ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ಅರ್ಥ. ಇತರ ಇಂದ್ರಿಯಗಳೆಲ್ಲವೂ ಕೂಡ ಆಯಾ ದೇಹದ ಅಭಿಮಾನಿಯಾದಂತಹ ನಿಮ್ಮಿಂದ ನಮಗೆ ನಿಮಗೆ ಅವು ಇನ್ಸ್ಟ್ರೂಮೆಂಟ್ ಆಗಿವೆ. ಅದು ಪರಮಾತ್ಮನ ಅಧೀನದಲ್ಲೇ ಇವನು ಕೆಲಸ ಮಾಡಲಿ, ಅದು ವಿಷಯ ಬೇರೆ, ಅಂತೂ ಇನ್ಸ್ಟ್ರೂಮೆಂಟ್ ಆಗಿವೆ. ಆದರೆ ಇವನು ಮಾತ್ರ ಆಯಾ ದೇಹದ ಜೀವನಿಂದ ಇವನು ಪ್ರೇರಿಸಲ್ಪಡುವವನಲ್ಲ. ಯಾಕಂದ್ರೆ ಅವನಿಗೆ ಇವನು ಇನ್ಸ್ಟ್ರೂಮೆಂಟ್ ಅಲ್ಲ ಅಂತ. ಹೀಗೆ ಅದನ್ನ ಅಕಾರಣತ್ವ ಅನ್ನೋದಕ್ಕೆ ಇಲ್ಲಿ ಪ್ರಸ್ತುತದಲ್ಲಿ ಈ ಅರ್ಥ. ಇಂದ್ರಿಯ ಅಲ್ಲ, ಅವನು ಇಂದ್ರಿಯವೇ ಅಲ್ಲ, ಇಂದ್ರಿಯ ಗುಂಪಿಗೆ ಸೇರಿಲ್ಲ ಅನ್ನೋದು ವಿಷಯ ಸರಿ. ಇಲ್ಲಿ ಬೇಕಾಗಿರುವುದು ಅಕಾರಣತ್ವ ಅನ್ನುವ ಯುಕ್ತಿ ಅಂತ ಹೀಗೆ ತಿಳ್ಕೋಬೇಕು ಅದನ್ನು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.